ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ವಿಭೋರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್, ಇನ್ನು ಮೊದಲನೇದಾಗಿ ಥೈರಾಯ್ಡ್ ಸಮಸ್ಯೆ ಅಂದರೆ ಏನು ಅಂತ. ಫಸ್ಟ್ ಆಫ್ ಆಲ್ ಥೈರಾಯ್ಡ್ ಅಂದರೆ ಏನಿರುತ್ತೆ ಅಂದರೆ, ಥೈರಾಯ್ಡ್ ಇಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್ ಹೇಳ್ತಾರೆ. ಇವಾಗ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ನಮಗೆ ಹೆಂಗೆ ಇಫೆಕ್ಟ್ ಆಗ್ತದೆ ಅಂದರೆ, ನಾರ್ಮಲ್ ಆಗಿ ಇವಾಗ ಥೈರಾಯ್ಡ್ ಗ್ಲ್ಯಾಂಡ್ದು ಫಂಕ್ಷನ್ ಏನಿದೆ, ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತದೆ. ಇವಾಗ ಹಾರ್ಮೋನ್ ಪ್ರೊಡ್ಯೂಸ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ದೇರ್ ವಿಲ್ ಬಿ ಸಮ್ ರೀಸನ್ಸ್. ಯಾಕೆಂದರೆ ನಾರ್ಮಲ್ ಆಗಿ ಇವಾಗ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ನಾರ್ಮಲ್ ಅಯೋಡಿನ್ ಡೆಫಿಷಿಯನ್ಸಿನಿಂದ ಆಗುತ್ತೆ. ಯಾಕೆಂದರೆ ಇವಾಗ ಸ್ವಲ್ಪ ಜನರಲ್ಲಿ ಏನಾಗುತ್ತೆ ಅಂದರೆ ಅಯೋಡಿನ್ ತುಂಬ ಜಾಸ್ತಿ ಎಕ್ಸೆಸಿವ್ ಆಗುತ್ತೆ, ಸ್ವಲ್ಪ ಜನರಲ್ಲಿ ಅಯೋಡಿನ್ ತುಂಬ ಜಾಸ್ತಿ ಕಡಿಮೆ ಆಗುತ್ತೆ. ಸೊ ಅಯೋಡಿನ್ ಡೆಫಿಷಿಯನ್ಸಿ ಆರ್ ಎಕ್ಸೆಸಿವ್ನಿಂದ ಏನಾಗುತ್ತೆ, ಹಾರ್ಮೋನ್ಸ್ ಲೆವೆಲ್ ಸ್ವಲ್ಪ ಸಿಕ್ರೇಟ್ ಆಗೋಕ್ಕೆ ವೇರಿಯೇಷನ್ಸ್ ತೋರಿಸ್ತಾರೆ. ಒನ್ಸ್ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಆ ಥರ ಪ್ರಾಬ್ಲಮ್ ಏನಾದರೆ ಮೇಲೆ ಕೆಳಗಡೆ ಆದರೆ ಆಟೋಮೆಟ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಸ್ವಲ್ಪ ಫಂಕ್ಷನ್ ಕರೆಕ್ಟಾಗಿ ಮಾಡಲ್ಲ. ಸೊ ಅದರಿಂದ ಏನಾಗುತ್ತೆ, ನಾರ್ಮಲ್ ಆಗಿ ಗ್ಲ್ಯಾಂಡ್ ಕರೆಕ್ಟಾಗಿ ಫಂಕ್ಷನ್ ಮಾಡಲ್ಲ. ಸೊ ಅದರಿಂದ ಏನಾಗುತ್ತೆ, ಮೆಟಬಾಲಿಸಮ್ಸ್ ಕೂಡ ಇಫೆಕ್ಟ್ ಆಗುತ್ತೆ, ಬಾಡಿ ಮೇಲೆ ಫಂಕ್ಷನಾಲಿಟಿ ಇಫೆಕ್ಟ್ ಆಗುತ್ತೆ, ಕರೆಕ್ಟಾಗಿ ಹಾರ್ಮೋನ್ ಸಿಕ್ರೇಟ್ ಆಗಲ್ಲ. ಸೊ ಅದು ಕಾರಣದಿಂದ ನಾವು ಅದಕ್ಕೆ ಲೈಫ್ ಸ್ಟೈಲ್ ಡಿಸೀಸ್ ಹೇಳ್ತಾರೆ. ಸೊ ಬೇಸಿಕಲಿ ಥೈರಾಯ್ಡ್ ಇಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಹೇಳ್ತಾರೆ. ಬಟ್ WHO ಪ್ರಕಾರ ಈ ರಿಪೋರ್ಟ್ಸ್ ಕೂಡ ನೋಡಿದ್ರೆ ಮುಂಚೆ ಈ ಥರ ಕಾಯಿಲೆ ತುಂಬ ಕಡಿಮೆ ಇರ್ತಿತ್ತು. ಬಟ್ ಇವಾಗ ಹೆಂಗಿದೆ ಅಂದರೆ, ಆ್ಯಸ್ ಯೂಶ್ವಲಿ ಹೆಂಗೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದೆ ಆಫ್ಟರ್ 2016 or 17 ಕೇಸಸ್ ತುಂಬ ಜಾಸ್ತಿ ಆಗ್ತಿದೆ. ಡಿಪೆಂಡ್ ಆಗಿ ಅವ್ರದ್ದು ಸಿನಿಯರಿಯಸ್ ತುಂಬ ಇರುತ್ತೆ, ಬಟ್ ಬೇಸಿಕ್ಲಿ ಆಗಿ ಲೈಫ್ ಸ್ಟೈಲ್ನಿಂದ ಡಿಸಾರ್ಡರ್ ತುಂಬ ಕಡಿಮೆ ಇರುತ್ತೆ. ಸೊ ಅದು ಕಾರಣದಿಂದ ಏನಾಗುತ್ತೆ, ಲೈಫ್ ಸ್ಟೈಲ್ನಿಂದ ಇಫೆಕ್ಟ್ ಆಗಿ ಥೈರಾಯ್ಡ್ ಗ್ಲ್ಯಾಂಡ್ ತುಂಬ ಜಾಸ್ತಿ ಕಾಣಿಸುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಇದೆ ಅನ್ನೋದು ತಕ್ಷಣಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಸೊ ಇದರ ಸಿಂಪ್ಟಮ್ಸ್ ಏನೇನು ಅಂತ. ಸಿಂಪ್ಟಮ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಯಾರಾದ್ರಕ್ಕೆ ಥೈರಾಯ್ಡ್ ಇಶ್ಯೂ ಸ್ಟಾರ್ಟ್ ಆಗ್ತಿದೆ ಅಂದರೆ, ಫಸ್ಟ್ ಆಫ್ ಆಲ್ ಸ್ವಲ್ಪ ಜನಕ್ಕೆ ಏನಾಗುತ್ತೆ, ಲೈಕ್ ನೆಕ್ ಹತ್ರ ಸ್ವಲ್ಪ ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜನಕ್ಕೆ ವಾಯ್ಸ್ ಸ್ವಲ್ಪ ದಪ್ಪಾಗಿ ಆಗೋಕ್ಕಿರುತ್ತೆ, ಸ್ವಲ್ಪ ಜನಕ್ಕೆ ವಾಯ್ಸ್ದು ಸ್ವಲ್ಪ ಪಿಚ್ ಕಡಿಮೆ ಆಗಿರುತ್ತೆ, ಸ್ವಲ್ಪ ಜನದ್ದು ವೇಟ್ ತುಂಬ ಜಾಸ್ತಿ ಆಗೋಕ್ಕಿರುತ್ತೆ, ಸ್ವಲ್ಪ ಜನದ್ದು ವೇಟ್ ಕಡಿಮೆ ಆಗಿ ಮಾಲ್ನ್ಯೂಟ್ರಿಷನ್ಸ್ ಕೂಡ ಆಗುತ್ತೆ. ಲೈಕ್ ಅವ್ರು ಏನಾದರೂ ತಿಂದರೆ ಕೂಡ ಬಾಡಿ ಮೇಲೆ ಫಂಕ್ಷನ್ಸ್ ಆಗೋಲ್ಲ. ಕೋಪ ತುಂಬ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೂಡ್ ಸ್ವಿಂಗ್ಸ್, ಇರಿಟೇಷನ್ಸ್ ಲೆವೆಲ್ ತುಂಬ ಜಾಸ್ತಿ ಕಾಣಿಸುತ್ತೆ, ಹೇರ್ ಫಾಲ್ ಇಶ್ಯೂಸ್ ತುಂಬ ಜಾಸ್ತಿ ಕಾಣಿಸುತ್ತೆ, ಸ್ಕಿನ್ನಲ್ಲಿ ಎಲರ್ಜಿ ಥರ ಸ್ಟಾರ್ಟ್ ಆಗುತ್ತೆ. ಲೈಕ್ ಅವ್ರಿಗೆ ಸ್ಕಿನ್ನಲ್ಲಿ ರ್ಯಾಷಸ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ಬೇರೆ ಏನಾದರೂ ಸ್ಕಿನ್ ಇಶ್ಯೂ ಸ್ಟಾರ್ಟ್ ಆದರೆ ಆ್ಯಸ್ ಎ ಕಾಂಪ್ಲಿಕೇಶನ್ಗೆ ನಾವು ಎಕ್ಸಿಮಾ, ಸೋರಿಯಾಸಿಸ್, ಡರ್ಮಟೈಟಿಸ್ ಆ ಥರ ಕಂಡೀಷನ್ಸ್ ಕೂಡ ಪರ್ಸನ್ ಟು ಪರ್ಸನ್ಸಲ್ಲಿ ಒಬ್ಸರ್ವ್ ಮಾಡ್ಬೋದು. ವೇಟ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಜನಕ್ಕೆ ನರ್ವ್ ಇಶ್ಯೂಸ್ ಕೂಡ ಕಾಣಿಸುತ್ತೆ, ಸ್ವಲ್ಪ ಜನಕ್ಕೆ ಸಿಯಾಟಿಕಾ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಸಿಮ್ಟಮ್ಸಲ್ಲಿ ಪಾದ ಉರಿ ಥರ ಕಾಣಿಸುತ್ತೆ, ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಸಿಮ್ಟಮ್ಸ್ ಕೂಡ ನಾವು ನೋಟಿಸ್ ಮಾಡ್ತಾರೆ. ಯಾರಾದ್ರಕ್ಕೆ ಈ ಥರ ಇಶ್ಯೂಸ್ ಬರ್ತಿದೆ ಅಂದರೆ ಜಾಯಿಂಟ್ ಇಶ್ಯೂಸ್ ಕೂಡ ತುಂಬ ಜಾಸ್ತಿ ಕಾಣಿಸುತ್ತೆ. ಯಾಕೆಂದರೆ ಯಾರಾದ್ರಕ್ಕೆ ಹೈಪೋಥೈರಾಯ್ಡಿಸಮ್ ಆ್ಯಸ್ ಅಯೋಡಿನ್ ಡೆಫಿಷಿಯನ್ಸಿ ಜಾಸ್ತಿ ಆದರೆ ಆಟೋಮೆಟ್ಲಿ ಅವ್ರಿಗೆ ಜಾಯಿಂಟ್ ಇಶ್ಯೂಸ್ ಕೂಡ ಜಾಸ್ತಿ ಕಾಣಿಸುತ್ತೆ. ಲೈಕ್ ಅವ್ರಿಗೆ IPJ ಜಾಯಿಂಟ್ಸ್ ತುಂಬ ಜಾಸ್ತಿ ಪೇನ್ ಕೊಡ್ತಾರೆ, ಇಲ್ಲಾಂದರೆ ಬೇರೆ ಜಾಯಿಂಟ್ಸಲ್ಲಿ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗಿ ಆ ಕಾರಣದಿಂದ ಕೂಡ ಇಫೆಕ್ಟ್ ಆಗುತ್ತೆ. ಸೊ ಬೇಸಿಕ್ಲಿ ಆಗಿ ಸಿಮ್ಟಮ್ ವೈಸ್ ಹೆಂಗಿರುತ್ತೆ, ಬಟ್ ಇದರಿಂದ ಸಿಮ್ಟಮ್ಸ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋದರೆ ಆಟೋಮೆಟ್ಲಿ ಪೇಷಂಟ್ಸ್ಗೆ ಜಾಯಿಂಟ್ ಇಶ್ಯೂಸ್ನಿಂದ ಅರ್ಥರೈಟಿಸ್, ಇಲ್ಲಾಂದರೆ ಆಸ್ಟಿಯೋಆರ್ಥರೈಟಿಸ್, ನರ್ವ್ಸ್ ಇಶ್ಯೂಸಲ್ಲಿ ಯಾರಾದ್ರಕ್ಕೆ ಇದೆ ಅಂದರೆ ಲಂಬಾ ಸ್ಪಾಂಡಿಲೈಸಿಸ್, ಆ ಥರ ಸೊಂಟ ನೋವು ಹೇಳ್ತಾರೆ, ಕತ್ ನೋವು, ಆ ಥರ ಪ್ರಾಬ್ಲಮ್ ಬರ್ಬೋದು, ಸಿಯಾಟಿಕ್ ಆ ಥರ ಪ್ರಾಬ್ಲಮ್ ಕಾಣಿಸ್ಬೋದು. ಪ್ಲಸ್ ಯಾರಾದ್ರಿಗೆ ಫಿಮೇಲ್ಸಲ್ಲಿ ಇರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆದರೆ ಡ್ಯೂ ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಥೈರಾಯ್ಡ್ ರೀಸನ್ನಿಂದ ಅವ್ರಿಗೆ ಇನ್ಫರ್ಟಿಲಿಟಿ ಥರ ಕೇಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಅವ್ರಿಗೆ ಕನ್ಸೀವ್ ಆಗೋಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ರಿಲೇಟೆಡ್ ಇಶ್ಯೂಸಲ್ಲಿ ಈ ಥರ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ಬೋದು. ಪ್ಲಸ್ ಸ್ಮೋಕಿಂಗ್, ಡ್ರಿಂಕಿಂಗ್ ಎಫೆಕ್ಟ್ನಿಂದ ಕೂಡ ಇನ್ಸೋಮೇನಿಯಾ ಕಂಡೀಷನ್ ಅಂದರೆ ಜಾಸ್ತಿ ನಿದ್ದೆ ಬರಲ್ಲ, ಅವ್ರಿಗೆ ಈ ಥರ ಪ್ರಾಬ್ಲಮ್ ಬರ್ಬೋದು. ಇಲ್ಲ ಅಂದರೆ ಥ್ರೋಟ್ ಇರಿಟೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಥ್ರೋಟ್ ಪೇನ್ ತುಂಬ ಸಿವಿಯರ್ ಆಗಿ ಟೊನ್ಸಿಲೈಟಿಸ್ ಇಶ್ಯೂಸ್ ಕೂಡ ಕಾಣಿಸ್ಬೋದು. ಈ ಥರ ಸಿಮ್ಟಮ್ಸಲ್ಲಿ ನಮಗೆ ಗೊತ್ತಾಗುತ್ತೆ ಲೈಕ್ ಪೇಷಂಟ್ಗೆ ಯಾವ ಸ್ಟೇಜಲ್ಲಿ ಥೈರಾಯ್ಡ್ ಸ್ಟಾರ್ಟ್ ಆಗಿದೆ, ಪ್ಲಸ್ ಏನೇನು ಸ್ಟೇಜ್ಗೆ ಹೋಗ್ತಿದೆ. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಯಲ್ಲಿ ಯಾವೆಲ್ಲ ವಿಧಗಳಿದೆ ಅಂತ, ಟೈಪ್ಸ್ ಆಫ್ ಥೈರಾಯ್ಡ್ ನೋಡೋದಾದರೆ. ನಾರ್ಮಲ್ ಆಗಿ 2 ಟೈಪ್ಸಲ್ಲಿ ನಾವು ಬೇಸಿಕ್ಲಿ ಥೈರಾಯ್ಡ್ಗೆ ಡಿವೈಡ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಮೇಜರ್ 2 ಟೈಪ್ಸ್ ಏನಿರುತ್ತೆ ಅಂದರೆ ಹೈಪೋಥೈರಾಯ್ಡಿಸಮ್ ಹೇಳ್ತಾರೆ, ಹೈಪರ್ ಥೈರಾಯ್ಡಿಸಮ್ ಹೇಳ್ತಾರೆ. ಇವಾಗ ಹೈಪೋಥೈರಾಯ್ಡಿಸಮ್ ಕಂಡೀಷನ್ಸ್ ಹೆಂಗೆ ಬರುತ್ತೆ ಅಂದರೆ, ನಾರ್ಮಲ್ ಆಗಿ ಇವಾಗ ನಮ್ಮ ಗ್ಲ್ಯಾಂಡ್ ಹೆಂಗೆ ಫಂಕ್ಷನ್ ಆಗಬೇಕಂದ್ರೆ ಒಂದು ಪ್ರಾಪರ್ ಅಮೌಂಟ್ ಆಫ್ ಅಯೋಡಿನ್ ಸಿಕ್ರೇಟ್ ಆಗಬೇಕು ಬಾಡಿಯಲ್ಲಿ. ಆ ಅಯೋಡಿನ್ ಕಂಟೆಂಟ್ ಬಾಡಿಯಲ್ಲಿ ತುಂಬ ಕಡಿಮೆ ಸಿಕ್ರೇಟ್ ಆದೆ ಆ್ಯಸ್ ಕಂಪೇರ್ ಟು ನಮ್ಮ ಬಾಡಿಗೆ ಏನು ನೀಡ್ ಇದೆ
ಆ ಕಂಡೀಷನ್ಸ್ಗೆ ನಾವು ಹೈಪೋಥೈರಾಯ್ಡಿಸಮ್ ಹೇಳ್ತಾರೆ. ಇವಾಗ ಬೇಸಿಕ್ಲಿಯಾಗಿ ಈ ಥರ ಕಂಡೀಷನ್ ತುಂಬ ರೇರ್ ಆಗಿ ಕಾಣಿಸುತ್ತೆ, ಸೊ ಅದು ಜಾಸ್ತಿ ನಮಗೆ ಇರಲ್ಲ. ಸೊ ಹೈಪರ್ ಕಂಡೀಷನ್ಸಲ್ಲಿ ಏನಾಗುತ್ತೆ, ಎಕ್ಸೆಸಿವ್ ಅಮೌಂಟ್ ಆಫ್ ಅಯೋಡಿನ್ ಬಾಡಿಯಲ್ಲಿ ಸಿಕ್ರೀಟ್ ಆಗುತ್ತೆ. ಆ ಕಾರಣದಿಂದ ಏನಾಗುತ್ತೆ, ಮೆಟಬಾಲಿಸಮ್ ಸ್ವಲ್ಪ ಅಬ್ನಾರ್ಮಲ್ ಫಂಕ್ಷನ್ಸ್ ಮಾಡ್ತಾರೆ, ಹಾರ್ಮೋನ್ಸ್ ಲೆವೆಲ್ ಸಿಕ್ರೇಷನ್ಸ್ ತುಂಬ ವೇರಿಯೇಷನ್ಸಲ್ಲಿ ಇರುತ್ತೆ. ಆ ಕಾರಣದಿಂದ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಕಾಣಿಸುತ್ತೆ. WHO ರಿಪೋರ್ಟ್ ಪ್ರಕಾರ ಅವ್ರ ನಾರ್ಮಲ್ ಸ್ಟಡಿ ಪ್ರಕಾರ ನಾವು ಕಾಣಿಸಿದ್ರೆ ಹೈಪೋಥೈರಾಯ್ಡಿಸಮ್ ಕಂಡೀಷನ್ ತುಂಬ ಜಾಸ್ತಿ ಜನಕ್ಕೆ ಈ ಥರ ಕಾಣಿಸುತ್ತೆ. ಮೇ ಬಿ ಏಜ್ ಫ್ಯಾಕ್ಟರ್ನಿಂದ ಕೂಡ ಇರ್ಬೋದು, ಇಲ್ಲಾಂದರೆ ಸೆಕ್ಸ್ ರೇಷೋ ಪ್ರಕಾರ ಫೀಮೇಲ್ಸಲ್ಲಿ ಕೂಡ ಹೈಪರ್ ಥೈರಾಯ್ಡ್ ಕಂಡೀಷನ್ ಕಾಣಿಸುತ್ತೆ. ಸಬ್ ಕ್ಲಿನಿಕಲ್ ಕೇಸಸಲ್ಲಿ ಯಾರಾದ್ರಿಗೆ ಈ ಥರ ಪ್ರಾಬ್ಲಮ್ ಲೈಕ್ ಸಬ್ ಟೈಪ್ಸಲ್ಲಿ ನಾವು ಕೌಂಟ್ ಮಾಡಬೇಕಂದ್ರೆ ಗಾಯ್ಟರ್ ಕೂಡ ಒನ್ ಆಫ್ ದಿ ಮೇನ್ ರೀಸನ್ಸ್ ಇವಾಗ ಕಾಯಿಲೆ ಥರ ಕಾಣಿಸಿದೆ. ಯಾಕೆಂದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ನೋಡ್ಯೂಲ್ಸ್ ಬ್ಲಾಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸೆಸಿವ್ ಹಾರ್ಮೋನ್ಸ್ನಿಂದ ಏನಾಗುತ್ತೆ, ಸಿಂಗಲ್ ನೋಡ್ಯುಲರ್ ಗಾಯ್ಟರ್ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಇಲ್ಲಾಂದರೆ ಮಲ್ಟಿಪಲ್ ನೋಡ್ಯುಲರ್ ಥರ ಗಾಯ್ಟರ್ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಸೊ ಆ ಗಾಯ್ಟರ್ ಕಂಡೀಷನಲ್ಲಿ ಏನಾಗುತ್ತೆ, ಆ ಗ್ಲ್ಯಾಂಡಲ್ಲಿ ಏನು ನೋಡ್ಸ್ ಇದೆ ಅದು ಕಂಪ್ಲೀಟ್ ಬ್ಲಾಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಅದು ಬ್ಲಾಕೇಜ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಸಿಮ್ಟಮ್ ವೈಸಲ್ಲಿ ಕೂಡ ನಮಗೆ ಸ್ವೆಲ್ಲಿಂಗ್ ಏನಾಗುತ್ತೆ ತುಂಬ ಜಾಸ್ತಿ ಆಚೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒನ್ ಆಫ್ ದಿ ಸಿಮ್ಟಮ್ಸಲ್ಲಿ ಗಾಯ್ಟ್ರದ್ದು ನಾವು ಅಲ್ಲೇ ಕಾಣಿಸ್ಬೋದು. ಥೈರಾಯ್ಡೈಟಿಸ್ ಕೂಡ ಒನ್ ಆಫ್ ದಿ ಮೇನ್ ಟೈಪ್ಸಲ್ಲಿ ಕೌಂಟ್ ಮಾಡ್ಬೋದು, ಲೈಕ್ ಆ್ಯಸ್ ಎ ಸಬ್ ಟೈಪ್ಸ್ ಥರ. ಯಾಕೆಂದರೆ ರೇರ್ ಥರ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಕಾಣಿಸುತ್ತೆ. ಥೈರಾಯ್ಡೈಟಿಸ್ ಕಂಡೀಷನ್ ಯಾಕೆ ಬರ್ತಿದೆ ಅಂದರೆ ನಾರ್ಮಲ್ ಆಗಿ ಗ್ಲ್ಯಾಂಡಲ್ಲಿ ಏನಾದರೂ ಇನ್ಫೆಕ್ಷನ್ ಸ್ಟಾರ್ಟ್ ಆದರೆ ಆ ಕಾರಣದಿಂದ ಬಾಡಿ ಮೇಲೆ ಥೈರಾಯ್ಡೈಟಿಸ್ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಸೊ ಈ ಸಬ್ ಬೇಸಿಕ್ ಟೈಪ್ಸಲ್ಲಿ ಈ ಥರ ನಾವು ಕ್ಲಾಸಿಫೈ ಮಾಡ್ಬೋದು ಥೈರಾಯ್ಡ್ ಪ್ರಾಬ್ಲಮ್ಗೆ. ಓಕೆ ಡಾಕ್ಟರ್, ಇನ್ನು ಈ ಹೈಪರ್ ಥೈರಾಯ್ಡಿಸಮ್ನಿಂದ ಯಾವ್ಯಾವ ಸಮಸ್ಯೆಗಳು ಉಂಟಾಗಬಹುದು ಅಂತ? ನಾರ್ಮಲ್ ಆಗಿ ಇವಾಗ ಹೈಪೋಥೈರಾಯ್ಡಿಸಮ್ ಸ್ಟಾರ್ಟ್ ಆದರೆ ಬಾಡಿಯಲ್ಲಿ ಕಾಂಪ್ಲಿಕೇಶನ್ ವೈಸ್ ಆರ್ ಸಿಮ್ಟಮ್ ವೈಸ್ ಅಂದರೆ ಯಾವ ಥರ ಇಫೆಕ್ಟ್ ಆಗುತ್ತೆ ಅಂದರೆ ಬೇಸಿಕ್ಲಿ ಆಗಿ ಇವಾಗ ಹೈಪರ್ ಸ್ಟಾರ್ಟ್ ಆಗಿದೆ ಬಾಡಿಯಲ್ಲಿ. ಸೊ ಸಿಮ್ಟಮ್ ವೈಸ್ ಹೆಂಗೆ ಇಫೆಕ್ಟ್ ಆಗುತ್ತೆ ಅಂದರೆ ಅಲೋಪೇಶಿಯಾ ಕಂಡೀಷನ್ ಕೂಡ ಕಾಣಿಸ್ಬೋದು, ಹೇರ್ ಫಾಲ್ ತುಂಬ ಜಾಸ್ತಿ ಆಗುತ್ತೆ ಬಂಚೇಸಲ್ಲಿ, ಆ್ಯಂಗರ್ ಇಶ್ಯೂಸ್ ತುಂಬ ಜಾಸ್ತಿ ಕಾಣಿಸುತ್ತೆ, ವೇಟ್ ತುಂಬ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಜಾಯಿಂಟ್ ಇಶ್ಯೂಸ್ ಬರ್ತಾ ಇರುತ್ತೆ, ಸ್ಕಿನ್ ಇಶ್ಯೂಸ್ ತುಂಬ ಜಾಸ್ತಿ ಕಾಣಿಸುತ್ತೆ, ಡಿಪ್ರೆಷನ್ ಎಂಗ್ಸೈಟಿ ಥರ, ಪಾಲ್ಪಿಟೇಷನ್ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದು ಕಾರಣದಿಂದ ಥ್ರೋಟ್ ಇರಿಟೇಷನ್ ಇರುತ್ತೆ, ವಾಯ್ಸ್ ಸ್ವಲ್ಪ ಹೆವಿ ಥರ ಪಿಚ್ ಆಗಿ ಬರ್ಬೋದು, ಮೋಷನಲ್ಲಿ ಸ್ವಲ್ಪ ಕಷ್ಟ ಕೊಡ್ತಾರೆ, ಮೋಷನ್ ಇಫೆಕ್ಟ್ ಆಗಿ ಪೈಲ್ಸ್ ಥರ ಆಸ್ ಎ ಕಾಂಪ್ಲಿಕೇಶನಲ್ಲಿ ಕೂಡ ಕಾಣಿಸ್ಬೋದು, ಇಲ್ಲಾಂದರೆ IBS ಥರ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಥರ ಕಂಡೀಷನ್ ಕೂಡ ಕಾಣಿಸ್ಬೋದು. ಸೊ ಹೈಪರಲ್ಲಿ ಈ ಥರ ಕ್ಯಾಟಗರಿಯಲ್ಲಿ ಸಿಮ್ಟಮ್ಸ್ ಡಿವೈಡ್ ಆಗ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ? ಫಸ್ಟ್ ಆಫ್ ಆಲ್ ಬೇಸಿಕ್ ಆಗಿ ಥೈರಾಯ್ಡ್ಗೆ ಮೇನ್ ರೀಸನ್ಸ್ ಏನಿರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಏಜ್ ಫ್ಯಾಕ್ಟರ್ ಮೇಲೆ ಇದು ಡಿವೈಡ್ ಮಾಡ್ತಾರೆ. ಯಾಕೆ ಏಜ್ ಫ್ಯಾಕ್ಟರ್ ಮೇಲೆ ಅಂದರೆ ಮುಂಚೆ ಈ ಥರ ಪ್ರಾಬ್ಲಮ್ 45 to 50 ಏಜಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಬಟ್ ಇವಾಗ ಹೆಂಗಿದೆ ಅಂದರೆ ಹೆರಿಡಿಟ್ರಿ ಇಶ್ಯೂಸ್ನಿಂದ ಕೂಡ ನಿಮಗೆ 5 ವರ್ಷ ಮಕ್ಕಳಲ್ಲಿ ಕೂಡ ಕಾಣಿಸ್ಬೋದು, 10 ಇಯರ್ಸಲ್ಲಿ ಕೂಡ ಅಡಲ್ಟಲ್ಲಿ ಕೂಡ ಕಾಣಿಸ್ಬೋದು, ಮೆಚುರಿಟಿ ಆದಮೇಲೆ ಕೂಡ ಕಾಣಿಸ್ಬೋದು. ಸೊ ದೇರ್ ಇಸ್ ಅ ನೋ ಏಜ್ ಫ್ಯಾಕ್ಟರ್ ಯಾವುದೋ ಇವಾಗ ಟರ್ಮ್ಸಲ್ಲಿ ಬರ್ತಾ ಇಲ್ಲ. ನೆಕ್ಸ್ಟ್ ಇರುತ್ತೆ ಹೆರಿಡಿಟ್ರಿ ಇಶ್ಯೂಸ್. ಇವಾಗ ಯಾರಾದ್ರಕ್ಕೆ ಗ್ರ್ಯಾಂಡ್ ಅನ್ಸೆಸ್ಟರ್ಸ್ ಅಮ್ಮಪ್ಪ ಕಡೆಯಿಂದ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ಆಟೋಮೆಟ್ಲಿ ನೆಕ್ಸ್ಟ್ ಜನ್ರೇಷನ್ಗೆ ಈ ಥರ ಪ್ರಾಬ್ಲಮ್ ಆಸ್ ಎ ಹೆರಿಡಿಟ್ರಿಯಲ್ಲಿ ಕಾಣಿಸುತ್ತೆ. ಸೊ ಸೆಕೆಂಡ್ ಒನ್ ಆಫ್ ದಿ ಮೇನ್ ಫ್ಯಾಕ್ಟರ್ ಇರುತ್ತೆ. ಸೆಕ್ಸ್ ರೇಷೋ ಮೇಲೆ ಮೇಲ್ ಫಿಮೇಲಲ್ಲಿ ಸಿನಿಯರಲ್ಲಿ 2:1 ನೀವು ಡಿವೈಡ್ ಮಾಡ್ಬೋದು. ಫಿಮೇಲ್ಸಲ್ಲಿ ಥೈರಾಯ್ಡ್ ಇಶ್ಯೂಸ್ ತುಂಬ ಜಾಸ್ತಿ ಕಾಣಿಸುತ್ತೆ. ಮೇ ಬಿ ಡಿಪೆಂಡ್ ಅಪಾನ್ ದೇರ್ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ನಿಂದ ಸ್ವಲ್ಪ ಇಫೆಕ್ಟ್ ಆಗಿ ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು. ಮೇಲಲ್ಲಿ ಸ್ವಲ್ಪ ಸಿನಿಯರು ಸ್ವಲ್ಪ ಕಡಿಮೆ ಇರುತ್ತೆ ಬಿಕಾಸ್ ಆಫ್ ದೇರ್ ವರ್ಕಿಂಗ್ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ನಿಂದ, ಆರ್ ಮೇ ಬಿ ಏನಾದರೂ ಒನ್ ಆಫ್ ದಿ ರೀಸನ್ಸ್ ಇರುತ್ತೆ. ಸ್ಮೋಕಿಂಗ್ ಡ್ರಿಂಕಿಂಗ್ ಒನ್ ಆಫ್ ದಿ ರೀಸನ್ಸ್ ಇರುತ್ತೆ ಥೈರಾಯ್ಡ್ ಇಫೆಕ್ಟ್ ಆಗೋಕ್ಕೆ. ಸೊ ಆ ರೀಸನ್ಸ್ನಿಂದ ಕೂಡ ಬಾಡಿ ಇಫೆಕ್ಟ್ ಆಗುತ್ತೆ. ಇನ್ಸೋಮೇನಿಯಾ ಕಂಡೀಷನ್ ಇದೆ, ಅದರಿಂದ ಕೂಡ ಥೈರಾಯ್ಡ್ ಇಶ್ಯೂಸ್ ನಿಮಗೆ ಕಾಣಿಸ್ಬೋದು. ವೇಟ್ ಜಾಸ್ತಿ ಆಗಿದೆ ಒನ್ ಆಫ್ ದಿ ರೀಸನ್ಸ್, ಅದರಿಂದ ಕೂಡ ಕಾಣಿಸ್ಬೋದು. ಸೊ ಈ ಥರ ಮೇನ್ ರೀಸನ್ಸ್ ಇರುತ್ತೆ ಥೈರಾಯ್ಡ್ ಸ್ಟಾರ್ಟ್ ಆಗೋಕ್ಕೆ. ಬಟ್ ಹೈಪರ್ ಥೈರಾಯ್ಡಿಸಮ್ ಕಂಡೀಷನ್ಸಲ್ಲಿ ಏನಾಗುತ್ತೆ ಅಂದರೆ ಅಯೋಡಿನ್ ತುಂಬ ಜಾಸ್ತಿ ಸಿಕ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ತುಂಬ ಜನ ಏನು ಮಾಡ್ತಾರೆ, ಯಾವುದೋ ಮೆಡಿಕೇಷನ್ ಇಫೆಕ್ಟ್ನಿಂದ ಕೂಡ ಹೈಪರ್ ಥೈರಾಯ್ಡಿಸಮ್ ಕಂಡೀಷನ್ ಕೂಡ ಬರ್ಬೋದು. ಯಾಕೆಂದರೆ ಮೆಡಿಕೇಷನ್ ಇಫೆಕ್ಟಲ್ಲಿ ಕೂಡ ಏನಾದರೆ ಅಯೋಡಿನ್ ಕಂಟೆಂಟ್ ಜಾಸ್ತಿ ಇದ್ದರೆ ಆ ಕಾರಣದಿಂದ ಕೂಡ ಹೈಪರ್ ಥೈರಾಯ್ಡಿಸಮ್ ಕಂಡೀಷನ್ ಕಾಣಿಸ್ಬೋದು. ಒಬೆಸಿಟಿ ಒನ್ ಆಫ್ ದಿ ರೀಸನ್ಸ್ ಇರುತ್ತೆ. ಸ್ಮೋಕಿಂಗ್ ಡ್ರಿಂಕಿಂಗ್ ಒನ್ ಆಫ್ ದಿ ರೀಸನ್ಸ್ ಇರುತ್ತೆ. ಡಿಪ್ರೆಷನ್, ಮೆಂಟಲ್ ಸ್ಟ್ರೆಸ್, ಇಮೋಷ್ನಲ್ ಸ್ಟ್ರೆಸ್, ಫಿಸಿಕಲ್ ಸ್ಟ್ರೆಸ್ ಒನ್ ಆಫ್ ದಿ ರೀಸನ್ಸ್ ಇರುತ್ತೆ. ಪ್ಲಸ್ ಅವ್ರದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್, ಯಾಕೆಂದರೆ ಪರ್ಸನ್ ಟು ಪರ್ಸನ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೇಲೆ ಕೂಡ ಈ ಥರ ಕಾಯಿಲೆ ಕೂಡ ಕಾಣಿಸ್ಬೋದು. ಇವಾಗ ತುಂಬ ಜಾಸ್ತಿ ಇಂಬ್ಯಾಲೆನ್ಸ್ ಆಗಿದೆ ಅಂದರೆ ಹಾರ್ಮೋನಲ್ ಪೀರಿಯಡ್ ಸೈಕಲ್ ಕರೆಕ್ಟಾಗಿ ವರ್ಕ್ ಆಗಲ್ಲ. ಸೊ PCOD, PCOS, ಇನ್ಫರ್ಟಿಲಿಟಿ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಈ ಥರ ಪ್ರಾಬ್ಲಮ್ಸ್ ಕಾಣಿಸ್ಬೋದು. ಸೊ ಆ ಥರ ಕಾರಣದಿಂದ ಥೈರಾಯ್ಡ್ ಪ್ಲಸ್ ಹೈಪೋಥೈರಾಯ್ಡ್ ಕಂಡೀಷನ್ ನಮಗೆ ಕಾಣಿಸ್ಬೋದು ಮುಂದೆ ಫ್ಯೂಚರಲ್ಲಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಹೆಚ್ಚಾಗಿ ಯಾವ ಏಜ್ ಗ್ರೂಪ್ನವರಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ತಿದೆ ಇತ್ತೀಚೆಗೆ ಅಂತ? ನಾರ್ಮಲ್ ಆಗಿ ಇವಾಗ ಈ ಥರ ಪ್ರಾಬ್ಲಮ್ಸ್ ಇನ್ ದಿ ಕೇಸ್ ಆಫ್ ಹೆರಿಡಿಟ್ರಿ ಬರ್ತಿದೆ. ಸೊ ನಿಮಗೆ
ಡಿಪೆಂಡ್ ಆಗಿ ಅವ್ರ ಲೈಫ್ ಸ್ಟೈಲ್ ಮೇಲೆ ಹೇಳಬೇಕಂದ್ರೆ 25 to 30 ಇಯರ್ಸಲ್ಲಿ ಕೂಡ ಕಾಣಿಸಿದೆ. ಏನಾದರೆ ಪ್ರೆಗ್ನೆನ್ಸಿ ಆದಮೇಲೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಅಂದರೆ 5 ವರ್ಷ ಮಕ್ಕಳಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು. ಬಟ್ ಮುಂಚೆ ರಿಪೋರ್ಟ್ಸ್ನಿಂದ ನೀವು ಕಂಪೇರ್ ಮಾಡಿದ್ರೆ ಮುಂಚೆ 45 to 50 ಏಜಲ್ಲಿ ಈ ಥರ ಪ್ರಾಬ್ಲಮ್ ಕಾಣಿಸ್ತಿತ್ತು. ಬಟ್ ಇವಾಗ ಹಾಗಿಲ್ಲ, ವೇರಿಯೇಷನ್ಸ್ ತುಂಬ ಆಗಿದೆ. ಬಿಕಾಸ್ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗ್ತಿದೆ, ಫುಡ್ ಹ್ಯಾಬಿಟ್ಸ್ ತುಂಬ ಚೇಂಜ್ ಆಗ್ತಿದೆ. ಸೊ ಆ ಕಾರಣದಿಂದ ಏಜ್ ಫ್ಯಾಕ್ಟರ್ಸ್ ಇವಾಗ ಯಾವುದೋ ಏಜಲ್ಲಿ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ. ನಿಮಗೆ ಇದು 4 ಇಯರ್ಸ್ ಚಿಲ್ಡ್ರನಲ್ಲಿ ಕೂಡ ಕಾಣಿಸ್ಬೋದು, 10 ಇಯರ್ ಅಡಲ್ಟ್ಸಲ್ಲಿ ಕೂಡ ಕಾಣಿಸ್ಬೋದು, ಮೆಚ್ಯೂರಿಟಿ ಆದಮೇಲೆ 18 ಇಯರ್ಸಲ್ಲಿ ಕೂಡ ಕಾಣಿಸ್ಬೋದು. ಸೊ ದೇರ್ ಇಸ್ ನೋ ಸ್ಪೆಸಿಫಿಕ್ ಏಜ್ ಫ್ಯಾಕ್ಟರ್ ಲೈಕ್ ಇದೇ ಏಜಲ್ಲಿ ನಿಮಗೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕಾರಣ ಏನಾದರೂ ಇರ್ಬೋದು, ಆ ಕಾರಣದಿಂದ ಪ್ರಾಬ್ಲಮ್ ಯಾವುದೋ ಏಜಲ್ಲಿ ಸ್ಟಾರ್ಟ್ ಆಗಬೇಕು. ಓಕೆ ಡಾಕ್ಟರ್, ಇನ್ನು ಮಕ್ಕಳಾಗದೇ ಇರೋದಕ್ಕೂ ಕೂಡ ಈ ಥೈರಾಯ್ಡ್ ಸಮಸ್ಯೆ ಕಾರಣವಾಗುತ್ತಾ, ಹೇಗೆ? ಬೇಸಿಕ್ಲಿ ಇವಾಗ ಯಾರಾದ್ರಿಗೆ ಥೈರಾಯ್ಡ್ ಇಶ್ಯೂಸ್ ಇದೆ ಅಂದರೆ ಸಮ್ ಕೇಸ್ ಆಫ್ ಸಿನಿಯರೀಸಲ್ಲಿ ಏನಾಗುತ್ತೆ ಅಂದರೆ ಫೀಮೇಲ್ಸ್ಗೆ ಪೀರಿಯಡ್ ಸೈಕಲ್ ಸಬ್ ನಾರ್ಮಲ್ ಇರುತ್ತೆ. ಸಮ್ ಲೇಡೀಸ್ಗೆ ಹೆಂಗಾಗುತ್ತೆ, ಥೈರಾಯ್ಡ್ ಇದ್ದರೆ ಪೀರಿಯಡ್ ಸೈಕಲ್ ನಾರ್ಮಲ್ ಆಗುತ್ತೆ. ಎರಡು ಕೇಸ್ ಆಫ್ ಸಿನಿಯರೀಸಲ್ಲಿ ಏನಾಗುತ್ತೆ ಅಂದರೆ ಥೈರಾಯ್ಡ್ ಇದ್ದರೆ PCOD ಆ ಥರ PCOS ಥರ ಕಂಡೀಷನ್ ಇದ್ದರೆ ಸ್ವಲ್ಪ ರೇರ್ ಸಿನಿಯರಿಯಲ್ಲಿ ಇನ್ಫರ್ಟಿಲಿಟಿ ಇಶ್ಯೂಸ್ ಕಾಣಿಸ್ಬೋದು. ಲೈಕ್ ಇನ್ ದಿ ಫಾರ್ಮ್ ಆಫ್ ಪ್ರೈಮರಿ ಇನ್ಫರ್ಟಿಲಿಟಿ ಇರುತ್ತೆ, ಲೈಕ್ ತುಂಬ ಜಾಸ್ತಿ ಕನ್ಸೀವ್ ಆಗೋಲ್ಲ. ಸೊ ಆ ಥರ ಕೇಸಸಲ್ಲಿ ಆ ಸಿನಿಯರಿಯೋ ನಾವು ಕೌಂಟ್ ಮಾಡಬೇಕು. ಲೈಕ್ ಥೈರಾಯ್ಡ್ ಇದೆ, ಇನ್ಫರ್ಟಿಲಿಟಿ ಇಶ್ಯೂಸ್ ಇರಬೇಕು, ಅದು ಕೂಡ ಚೆಕ್ ಮಾಡಿದ್ರೆ ಇಫ್ ಕಾಯಿನ್ಸಿಡೆನ್ಸ್ ಸಿಕ್ಕಿದ್ರೆ ಒನ್ ಆಫ್ ದಿ ಮೇನ್ ರೀಸನ್ ಥೈರಾಯ್ಡ್ ಇರುತ್ತೆ ಇನ್ಫರ್ಟಿಲಿಟಿ ಇಶ್ಯೂಸ್ ಸ್ಟಾರ್ಟ್ ಆಗೋಕ್ಕೆ. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಗೆ ನಾವು ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲೇ ಇದ್ದರೆ, ಟ್ರೀಟ್ಮೆಂಟ್ ಡಿಲೇ ಮಾಡಿದ್ರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ, ಇದರಿಂದ ಕ್ಯಾನ್ಸರ್ ಕೂಡ ಆಗ್ಬೋದಾ, ಹೇಗೆ ಅಂತ? ನಾರ್ಮಲ್ ಆಗಿ ಇವಾಗ ಯಾರಾದ್ರಕ್ಕೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ, ಲೈಕ್ ಥೈರಾಯ್ಡ್ ಸ್ಟಾರ್ಟ್ ಆಗ್ತಿದೆ, ಸೊ ಕಾಂಪ್ಲಿಕೇಶನ್ ಕ್ಯಾನ್ಸರ್ಸ್ ಥರ ಕಂಡೀಷನ್ಸ್ ಯಾವುದೋ ರೇಂಜಲ್ಲಿ ಇರಲ್ಲ. ಗಾಯ್ಟರ್ ಥರ ನಿಮಗೆ ಕಾಂಪ್ಲಿಕೇಶನಲ್ಲಿ ಕಾಣಿಸ್ಬೋದು. ಗಾಯ್ಟರ್ ಕೂಡ 2 ಟೈಪ್ಸಲ್ಲಿ ಇರುತ್ತೆ. ಸಿಂಗಲ್ ನೋಡ್ಯುಲರ್ ಗಾಯ್ಟರ್ ಅಂದರೆ ಸಿಂಗಲ್ ನೋಡ್ಯುಲ್ ಬ್ಲಾಕ್ ಆಗುತ್ತೆ, ಮಲ್ಟಿಪಲ್ ನೋಡ್ಯುಲರ್ ಗಾಯ್ಟರ್ ಆ ಥರ ಕಂಡೀಷನ್ ನೋಡ್ಬೋದು. ಪೈಲ್ಸ್ ಥರ ಕಂಡೀಷನ್ ಆ್ಯಸ್ ಎ ಕಾಂಪ್ಲಿಕೇಶನ್ಗೆ, ಸ್ಕಿನ್ ಥರ ಇಶ್ಯೂ ಸ್ಟಾರ್ಟ್ ಆದರೆ ಎಕ್ಸಿಮಾ, ಡರ್ಮಟೈಟಿಸ್, ಸೋರಿಯಾಸಿಸ್ ಆ ಥರ ಕಂಡೀಷನ್ ಕಾಣಿಸ್ಬೋದು. ಜಾಯಿಂಟ್ ಇಶ್ಯೂ ಸ್ಟಾರ್ಟ್ ಆದರೆ OA ಥರ ಕಂಡೀಷನ್ಸ್ ಕೂಡ ನಿಮಗೆ ಕಾಣಿಸ್ಬೋದು. ಯೂರಿಕ್ ಆ್ಯಸಿಡ್ ಜಾಸ್ತಿ ಆದರೆ ಗೌಟ್ ಡಿಸೀಸ್ ಥರ ಕಾಣಿಸ್ಬೇಕು. ಮೋಷನ್ ಇಶ್ಯೂಸ್ ಆದರೆ IBS ಆ್ಯಸ್ ಎ ಕಾಂಪ್ಲಿಕೇಶನ್ಸ್ಗೆ ಇರುತ್ತೆ. ಇರೆಗ್ಯುಲರ್ ಪೀರಿಯಡ್ ಸ್ಟಾರ್ಟ್ ಆದರೆ PCOS, PCOD, ಇನ್ಫರ್ಟಿಲಿಟಿ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಕಾಣಿಸ್ಬೋದು. ಹೇರ್ ಫಾಲ್ ಇಶ್ಯೂಸ್ ತುಂಬ ಜಾಸ್ತಿ ಇದೆ, ಅಲೋಪೇಶಿಯಾ ಕಂಡೀಷನ್ ಕಾಣಿಸ್ಬೋದು. ಪ್ಲಸ್ ಯಾರಾದ್ರಕ್ಕೆ ಆ್ಯಂಗರ್ ಇಶ್ಯೂಸ್ ಆರ್ ಹೆಡ್ಏಕ್ ಇಶ್ಯೂಸ್ ಬರ್ತಿದೆ, ಸೊ ಮೈಗ್ರೇನ್ ಒನ್ ಆಫ್ ದಿ ರೀಸನ್ಸ್ ಇರುತ್ತೆ, ಅವ್ರಿಗೆ ಕೂಡ ಹೆಡ್ಏಕ್ ಇಶ್ಯೂಸ್ ಬರ್ಬೋದು. ಗ್ಯಾಸ್ಟ್ರಿಕ್ ಇಶ್ಯೂಸ್ ತುಂಬ ಜಾಸ್ತಿ ಆಗಿ GRD ಕಂಡೀಷನ್ಸ್ ಕೂಡ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಕಾಣಿಸ್ಬೋದು. ನರ್ವ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಸೊ ಲಂಬರ್ ಸ್ಪಾಂಡಿಲೈಸಿಸ್, ಸೊಂಟ ನೋವು, ಸರ್ವೈಕಲ್ ಸ್ಪಾಂಡಿಲೈಸಿಸ್, ಕತ್ ನೋವು ಆ ಥರ ಪ್ರಾಬ್ಲಮ್, ಸಿಯಾಟಿಕಾ ಪ್ರಾಬ್ಲಮ್ ಆ ಥರ ಕಂಡೀಷನ್ಸ್ ಕೂಡ ಕಾಣಿಸ್ಬೋದು. ತುಂಬ ಜಾಸ್ತಿ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆದರೆ ಒನ್ ಆಫ್ ದಿ ಮೇನ್ ಕಾಂಪ್ಲಿಕೇಶನಲ್ಲಿ ಡಯಾಬಿಟೀಸ್ ಕೂಡ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಕಾಣಿಸ್ಬೋದು. ಪ್ಲಸ್ ಟ್ಯಾಬ್ಲೆಟ್ ಆ ಥರ ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಬಾಡಿ ಇಮ್ಯುನಿಟಿ ಲೆವೆಲ್ ತುಂಬ ವೀಕ್ ಆಗಿ ಬಾಡಿಗೆ ಇಫೆಕ್ಟ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ನೀವು ಹೇಳಿದ್ರಿ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ. ಈಗ ಮಕ್ಕಳಲ್ಲಿ ಈ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಹೇಗೆ? ಅವ್ರಿಗೆಲ್ಲ ಯಾವ್ಯಾವ ಥರ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ? ನಾರ್ಮಲ್ ಆಗಿ ಇವಾಗ ಯಾರಾದಕ್ಕೆ ಯಂಗ್ ಏಜಲ್ಲಿ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ, ಇಫ್ ಯು ಟೇಕ್ ಅ ಸೀನಿಯರ್ ಲೈಕ್ 6 ಇಯರ್ಸ್ನಿಂದ 12 ಇಯರ್ಸ್ ಆರ್ 6 ಇಯರ್ಸ್ನಿಂದ 15 ಇಯರ್ಸ್ವರೆಗೂ ಈ ಥರ ಪ್ರಾಬ್ಲಮ್ ಕಾಣಿಸ್ತಿದೆ ಅಂದರೆ ಸಿಂಪ್ಟಮ್ ವೈಸ್ ಬಾಡಿ ಗ್ರೋತ್ ಆಗಲ್ಲ, ಮಾಲ್ ನ್ಯೂಟ್ರಿಷನ್ ಇರುತ್ತೆ, ಸ್ವಲ್ಪ ಜನಕ್ಕೆ ಹೈಟ್ ಗ್ರೋತ್ ಆಗಲ್ಲ, ಬಿಕಾಸ್ ಆಫ್ ಡಾರ್ಫಿಸಮ್ ಗ್ರೋತ್ ಹಾರ್ಮೋನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಿಲ್ಲ, ಸೊ ಅದರಿಂದ ಕೂಡ ಇಫೆಕ್ಟ್ ಆಗುತ್ತೆ. ಹೇರ್ ಫಾಲ್ ಇಶ್ಯೂಸ್ ಜಾಸ್ತಿ ಆಗ್ತಿರುತ್ತೆ, ಜಾಯಿಂಟ್ ಇಶ್ಯೂಸ್ ಜಾಸ್ತಿ ಪೇನ್ ಆಗ್ತಿರುತ್ತೆ, ಮೋಷನಲ್ಲಿ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಆ ಥರ ಕಂಡೀಷನಲ್ಲಿ ಮಕ್ಕಳಲ್ಲಿ ನಿಮಗೆ ಗೊತ್ತಾಗುತ್ತೆ ಲೈಕ್ ಥೈರಾಯ್ಡ್ ಆ ಥರ ಕಂಡೀಷನ್ ಸ್ಟಾರ್ಟ್ ಆಗ್ತಿದೆ. ಬಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಬೇಗ ನಿಮಗೆ ಅರ್ಲಿ ಸ್ಟೇಜಸಲ್ಲಿ ಕೂಡ ಗೊತ್ತಾಗ್ಬೋದು ಲೈಕ್ ಯಾವ ಥರ ವೇರಿಯೇಷನ್ ಸ್ಟಾರ್ಟ್ ಆಗಿದೆ ಬಾಡಿಯಲ್ಲಿ. ಎಸ್ ಡಾಕ್ಟರ್, ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಎಸ್, ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಎಸ್ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಮಕ್ಕಳಿಗೆ ಈ ಥೈರಾಯ್ಡ್ ಸಮಸ್ಯೆ ಬಂದಾಗ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ನೀವು ಕೊಡ್ತೀರಾ ಅಂತ? ಟ್ರೀಟ್ಮೆಂಟಲ್ಲಿ ಏನೇನು ಚೇಂಜಸ್ ಇರುತ್ತೆ ಮಕ್ಕಳಿಗೆ? ನಾರ್ಮಲ್ ಆಗಿ ಇವಾಗ ಯಾರಾದರೆ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಬಂದರೆ ಕೂಡ ಲೈಕ್ ಯಂಗ್ ಏಜ್ ಇರಲಿ, ಚಿಲ್ಡ್ರನ್ಸ್ ಥರ ಇರಲಿ ಅಂದರೆ ಫಸ್ಟ್ ಆಫ್ ಆಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂದರೆ ಕೇಸ್ ಟೇಕಿಂಗ್ ಮುಖ್ಯವಾಗಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಪಾರ್ಟ್ ಇರುತ್ತೆ ಹೋಮಿಯೋಪತಿಯಲ್ಲಿ. ಈ ಕೇಸ್ ಟೇಕಿಂಗಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮೇನ್ ಯಾವ ರೀಸನ್ಸ್ನಿಂದ ಸ್ಟಾರ್ಟ್ ಆಗಿದೆ. ಯಾಕಂದರೆ ಇವಾಗ ಮಕ್ಕಳಲ್ಲಿ ಕೂಡ ಸ್ಟಾರ್ಟ್ ಆದರೆ ಆಟೋ ಇಮ್ಯೂನ್ ಡಿಸೀಸ್ ಥರ ಕೂಡ ಸ್ಟಾರ್ಟ್ ಆಗ್ಬೋದು, ಹೆರಿಡಿಟ್ರಿ ಇಶ್ಯೂಸ್ನಿಂದ ಇದೆ ಅದರಿಂದ ಆಗ್ಬೋದು, ಯಾವುದೋ ಡೆಫಿಷಿಯನ್ಸಿ ಆಗಿದೆ ಬಾಡಿಯಲ್ಲಿ, ಒನ್ ಆಫ್ ದಿ ಮೇನ್ ರೀಸನ್ಸ್ ಅದು ಕೂಡ ಇರುತ್ತೆ. ಸೊ ಆ ಕೇಸ್ಟಿಂಗಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ರೀಸನ್ಸ್ನಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ಆ ರೀಸನ್ಸ್ ಮೇಲೆ ನಾವು ಮೆಡಿಕೇಷನ್ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟ್ಲಿ ಅವ್ರಿಗೆ ಥೈರಾಯ್ಡ್ ಕೂಡ ಕಂಟ್ರೋಲ್ ಮಾಡ್ತಾರೆ ಮತ್ತು ಆ ಥರ ಕ್ಯೂರ್ ಕೂಡ ಕೊಡ್ತಾರೆ, ಸೊ ದಟ್ ಅವ್ರಿಗೆ ಕಂಪ್ಲೀಟಾಗಿ ಹಾರ್ಮೋನ್ಸ್ ಬಾಡಿಯಲ್ಲಿ ಬ್ಯಾಲೆನ್ಸ್ ಥರ ಇರಬೇಕು. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ, ಮಾತಾಡಿ.
ಓಕೆ, ಕಾಲ್ ಕಟ್ಟಾಗಿದೆ ಅನಿಸುತ್ತೆ. ಓಕೆ, ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ, ಈ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಈ ಕುತ್ತಿಗೆ ಭಾಗದಲ್ಲಿ ಊದ್ಕೊಳ್ಳುತ್ತೆ. ಇನ್ನು ಟ್ರೀಟ್ಮೆಂಟ್ ನಂತರ ಪೋರ್ಷನ್ ನಾರ್ಮಲ್ ಆಗುತ್ತಾ ಹೇಗೆ ಅಂತ? ನಾರ್ಮಲ್ ಆಗಿ ಇವಾಗ ಯಾರಾದ್ರಕ್ಕೆ ಲೈಕ್ ನೆಕ್ ಸ್ವೆಲ್ಲಿಂಗ್ ಥರ ಬರ್ತಿದೆ ಅಂದರೆ ತುಂಬ ಜಾಸ್ತಿ ಊತ ಥರ ಕಾಣಿಸ್ತಿದೆ ಅಂದರೆ, ಸೊ ಅವ್ರಿಗೆ ಹೆಂಗಿರುತ್ತೆ ಅಂದರೆ ಫಸ್ಟ್ USG ಆಫ್ ನೆಕ್ ಮಾಡ್ತಾರೆ. ಆ USG ಆಫ್ ನೆಕ್ಕಲ್ಲಿ ನಮಗೆ ಗೊತ್ತಾಗುತ್ತೆ ವಾಟ್ ಟೈಪ್ ಆಫ್ ಡಯಾಗ್ನೋಸಿಸ್ ಏನು ಮಾಡಬೇಕು. ಯಾಕೆಂದರೆ ಇದು ತುಂಬ ಕಾರಣದಿಂದ ಇರುತ್ತೆ. ಥೈರಾಯ್ಡ್ನಿಂದ ಇರುತ್ತೆ, ಗ್ವಾಯ್ಟರ್ ಇಶ್ಯೂಸ್ ಜಾಸ್ತಿ ಆದರೆ, ಥೈರಾಯ್ಡೈಟಿಸ್ನಿಂದ ಜಾಸ್ತಿ ಆದರೆ, ಹಶಿಮೋಟೋ ಥೈರಾಯ್ಡೈಟಿಸ್ ಇದೆ ಅದರಿಂದ ಜಾಸ್ತಿ ಆಗುತ್ತೆ, ಮಲ್ಟಿಪಲ್ ನೋಡ್ಯುಲರ್ ಬ್ಲಾಕೇಜ್ ಆಗಿದೆ ಆ ಕಾರಣದಿಂದ. ಸೊ ವಾಟ್ ಈಸ್ ದಿ ಮೇನ್ ಕಾಸ್, ಅದು ಮೇಲೆ ನಾವು ಮೆಡಿಕೇಷನ್ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟ್ಲಿ ಸ್ವೆಲ್ಲಿಂಗ್ಗೆ ಕೂಡ ಹೆಲ್ಪ್ ಆಗುತ್ತೆ, ಪ್ಲಸ್ ಪೇಷಂಟ್ಗೆ ಪೇಯ್ನ್ ಏನಾದರೂ ಆಗ್ತಿದೆ ಅದರಲ್ಲಿ ಕೂಡ ರಿಲೀಫ್ ಸಿಗುತ್ತೆ, ಪ್ಲಸ್ ಆಟೋಮೆಟ್ಲಿ ಬಾಡಿಗೆ ಏನು ಸಿಮ್ಟಮ್ಸ್ ಆರ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಿದೆ ಅದು ಕೂಡ ಕಂಟ್ರೋಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಬಾಡಿಯಲ್ಲಿ. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಯಿಂದ ನಾವು ದೂರ ಇರಬೇಕು ಅಂದರೆ ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ? ಬೇಸಿಕ್ಲಿ ಇವಾಗ ಯಾರಾದ್ರಕ್ಕೆ ಲೈಕ್ ಥೈರಾಯ್ಡ್ ಸ್ಟಾರ್ಟ್ ಆಗ್ತಿದೆ ಆರ್ ಲೈಕ್ ಪ್ರಿವೆನ್ಷನ್ ಥರ ಕಂಟ್ರೋಲ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಬೇಸಿಕ್ಲಿ ನಮ್ಮದು ಫುಡ್ ಟೈಮಿಂಗ್ಸ್ ಕರೆಕ್ಟ್ ಆಗಿರಬೇಕು. ಯಾಕಂದರೆ ಫುಡ್ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ ಸ್ವಲ್ಪ ಜನ, ಇಲ್ಲಾಂದರೆ ಬ್ರೇಕ್ಫಾಸ್ಟ್ ತುಂಬ ಲೇಟ್ ಮಾಡ್ತಾರೆ, ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಬಟ್ ಇನ್ ದಿ ಫಾರ್ಮ್ ಆಫ್ ಲೈಕ್ ಟೀ ಆ ಥರ ಕುಡಿತಾರೆ, ಇಲ್ಲಾಂದರೆ ಒಂದು ಟೀ ಬಿಸ್ಕಿಟ್ ಆದರೆ ಸಾಕು ಆದಮೇಲೆ ಮಾಡೋಣ ಅಂದರೆ. ಸೊ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಒಂದು ನೆಸೆಸರಿ ಪಾರ್ಟ್ ಅಲ್ಲಿ ಲೈಫಲ್ಲಿ ಇರಬೇಕು. ಲಂಚ್ ಕರೆಕ್ಟಾಗಿ ಟೈಮಲ್ಲಿ, ಡಿನ್ನರ್ ಸ್ವಲ್ಪ ಮುಂದೆ ಟೈಮ್ ಲೈಕ್ ಮಿನಿಮಮ್ 7 to 8 o'clock ವಿದಿನ್ ಮಾಡಿದ್ರೆ ಆಟೋಮೆಟ್ಲಿ ಬಾಡಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸ್ಟೇಜಲ್ಲಿ ಫ್ರೂಟ್ಸ್ ಕನ್ಸಪ್ಷನ್ ಡೇ ಟು ಡೇ ಲೈಫಲ್ಲಿ ಇರಬೇಕಾಗತ್ತೆ, ಅದು ಕಂಪ್ಲೀಟಾಗಿ ಚೆಕ್ ಮಾಡಬೇಕು. ಎವ್ರಿ 6 monthsಗೆ ಒನ್ ಟೈಮ್ ಬಾಡಿ ಚೆಕಪ್ ಆದರೆ ಆಟೋಮೆಟ್ಲಿ ನಮಗೆ ಗೊತ್ತಾಗ್ತಿರುತ್ತೆ ಲೈಕ್ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗಿದೆ, ಅವ್ರು ಏನಾದರೂ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ. ಸೊ ಆ ಥರ ಇರುತ್ತೆ. ಮಿಲ್ಕ್ ಕನ್ಸಪ್ಷನ್ ಕರೆಕ್ಟಾಗಿರಬೇಕು. ಅಯೋಡಿನ್ ಸಾಲ್ಟ್ ಕನ್ಸಪ್ಷನ್ ನಾರ್ಮಲ್ ಆಗಿ ಬಾಡಿಗೆ ಏನು ನೀಡಿದೆ ಆ ಥರ ಕನ್ಸಪ್ಷನ್ಸ್ ಕೂಡ ಇರಬೇಕಾಗತ್ತೆ. ವಾಕಿಂಗ್, ಎಕ್ಸಸೈಸ್ ಒನ್ ಆಫ್ ದಿ ಮೇನ್ ರೀಸನ್ಸ್ ಇರುತ್ತೆ. ನಿಮಗೆ ಫಿಸಿಕಲ್ ಬಾಡಿ ಕೌಂಟ್ ಚೆಕ್ ಮಾಡಬೇಕಂದ್ರೆ ಲೈಕ್ ಫುಡ್ ಡೈಜೆಷನ್ ಕರೆಕ್ಟಾಗಿ ಆಗ್ತಿದೆ, ಸಪ್ಲಿಮೆಂಟ್ ಬಾಡಿಗೆ ಕರೆಕ್ಟಾಗಿ ರೀಚ್ ಆಗ್ತಿದೆ, ಅದರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸ್ಲೀಪ್ ಒನ್ ಆಫ್ ದಿ ಮೇನ್ ರೀಸನ್ಸ್ ಇದೆ ತುಂಬ ಜನಕ್ಕೆ ಇಫೆಕ್ಟ್ ಆಗೋಕ್ಕೆ, ಪ್ರಾಬ್ಲಮ್ ಬರೋಕ್ಕೆ. ಸೊ ಕರೆಕ್ಟಾಗಿ ಟೈಮ್ ಟು ಟೈಮ್ ನಿದ್ದೆ ಮಾಡಿದ್ರೆ ಬಾಡಿಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಸ್ಮೋಕಿಂಗ್, ಡ್ರಿಂಕಿಂಗ್ ಆ ಥರ ಅಭ್ಯಾಸ ಇದೆ ಅದರಿಂದ ಸ್ವಲ್ಪ ಕಡಿಮೆ ಮಾಡಬೇಕು, ಸೊ ದಟ್ ಅದರಿಂದ ಬಾಡಿಗೆ ಏನು ಇಫೆಕ್ಟ್ ಬರಲ್ಲ ಆ ಥರ ಕಂಪ್ಲೀಟ್. ಯಾರಾದರೆ ಏನಾದರೂ ಮೆಡಿಕೇಷನ್ಸ್ ಮೇಲೆ ಇದೆ, ಆ ಮೆಡಿಕೇಷನ್ ಟೈಮ್ ಟು ಟೈಮ್ ಕನ್ಸಪ್ಷನ್ಸ್ ಮಾಡಿದ್ರೆ ಆಟೋಮೆಟ್ಲಿ ಬಾಡಿಯಲ್ಲಿ ಚೇಂಜಸ್ ಕೂಡ ಬರುತ್ತೆ. ಪ್ಲಸ್ ಯಾರಾದ್ರಿಗೆ ಏನಾದರೂ ಪ್ರಾಬ್ಲಮ್ ಬರ್ತಿದೆ ಅದಕ್ಕೆ ನಾವು ವಿತ್ ದಿ ಹೆಲ್ಪ್ ಆಫ್ ಲೈಫ್ ಸ್ಟೈಲ್ ಪ್ಲಸ್ ಇಮ್ಯುನಿಟಿ ನಾವು ಅದಕ್ಕೆ ಫೈಟ್ ಬ್ಯಾಕ್ ಕೂಡ ಮಾಡ್ಬೋದು, ಪ್ಲಸ್ ಪ್ರಾಬ್ಲಮ್ ಕೂಡ ಕಂಟ್ರೋಲ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಮೆಂಟಲ್ ಸ್ಟ್ರೆಸ್ಸಿಂದನೂ ಈ ಸಮಸ್ಯೆ ಬರುತ್ತಾ ಹೇಗೆ ಅಂತ? ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇದೆ, ಇನ್ ದಿ ಫಾರ್ಮ್ ಆಫ್ ಅವ್ರದ್ದು ಪರ್ಸನಲ್ ಲೈಫ್ ಇರಲಿ ಆರ್ ಇನ್ ದಿ ಫಾರ್ಮ್ ಆಫ್ ವರ್ಕ್ ಲೈಫ್ ಇರಲಿ, ಅದು ಬಾಡಿಗೆ ತುಂಬ ಎಫೆಕ್ಟ್ ಆಗ್ತಿರುತ್ತೆ. ಯಾಕೆಂದರೆ ಸ್ಟ್ರೆಸ್ನಿಂದ ಏನಾಗುತ್ತೆ, ಹಾರ್ಮೋನ್ಸ್ ಲೆವೆಲ್ ಜಾಸ್ತಿ ಸಿಕ್ರೀಟ್ ಆಗುತ್ತೆ. ಒನ್ಸ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಸಿಕ್ರೀಟ್ ಆದಲೇ ಆಟೋಮೆಟ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಸ್ವಲ್ಪ ಪ್ರೆಷರ್ ಆಗುತ್ತೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡ್ತಾರೆ, ಸ್ವಲ್ಪ ಸಿಕ್ರೀಷನ್ ಹಾರ್ಮೋನ್ ಜಾಸ್ತಿ ಮಾಡ್ತಾರೆ. ಸೊ ಅದರಿಂದ ಆಟೋಮೆಟ್ಲಿ ಹೈಪೋಥೈರಾಯ್ಡಿಸಮ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ನೀವು ಆಗಲೇ ಹೇಳಿದ್ರಿ ಹೆಣ್ಣು ಮಕ್ಕಳಲ್ಲಿ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ. ಇನ್ನು ಈ ಥೈರಾಯ್ಡ್ ಸಮಸ್ಯೆಗೂ PCODಗೂ ಮತ್ತು ಇನ್ಫರ್ಟಿಲಿಟಿಗೂ ಇರುವಂಥ ಲಿಂಕ್ ಏನು ಅಂತ? ನಾರ್ಮಲ್ ಆಗಿ ಇವಾಗ ಯಾರಾದ್ರಕ್ಕೆ ಥೈರಾಯ್ಡ್ ಇಶ್ಯೂಸ್ ಇದೆ, ಸೊ ಥೈರಾಯ್ಡ್ ಇಶ್ಯೂಸ್ನಿಂದ ಏನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ನಿಂದ ನಮಗೆ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಆ ಗ್ಲ್ಯಾಂಡ್ ಹಾರ್ಮೋನ್ಸ್ನಿಂದ ಏನಾಗುತ್ತೆ, ನಮಗೆ ಪೀರಿಯಡ್ ಸೈಕಲ್ ಮೇಂಟೈನ್ ಇರುತ್ತೆ. ಸೊ ಗ್ಲ್ಯಾಂಡ್ಲಿಂದ ಕರೆಕ್ಟಾಗಿ ಹಾರ್ಮೋನ್ ಸಿಕ್ರೀಟ್ ಆಗಿಲ್ಲ ಅಂದರೆ ಆಟೋಮೆಟ್ಲಿ ನೆಕ್ಸ್ಟ್ ಸ್ಟೇಜ್ ಆಫ್ PCOD, PCOS ಥರ ಸಿಮ್ಟಮ್ ಕಾಣಿಸುತ್ತೆ. ಸೊ ಇವಾಗ ಯಾರಾದ್ರಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಆಟೋಮೆಟ್ಲಿ ಅವ್ರಿಗೆ ಕನ್ಸೀವ್ ಆಗೋಕ್ಕೆ ಆಗಲ್ಲ. ಸೊ ಸ್ಟಿಲ್ ದೇರ್ ಲೈಫ್ ಸೈಕಲ್ ಆರ್ ಹಾರ್ಮೋನ್ ಸೈಕಲ್ ಕಂಪ್ಲೀಟ್ ಆಗಿ ನಾರ್ಮಲ್ ಬಂದಿಲ್ಲ ಅಂದರೆ ಆಟೋಮೆಟ್ಲಿ ಹಾರ್ಮೋನ್ ಪ್ರೊಡ್ಯೂಸ್ ಆಗಲ್ಲ. ಸೊ ಎಗ್ ಫಾರ್ಮೇಷನ್ ಕರೆಕ್ಟಾಗಿ ಆಗಲ್ಲ. ಸೊ ಎಗ್ ಫಾರ್ಮೇಷನ್ ಮಾಡಬೇಕಂದ್ರೆ ಈಜೆಸ್ಟ್ರೋನ್, ಪ್ರೊಜೆಸ್ಟ್ರೋನ್ ಬಾಡಿಯಲ್ಲಿ ಕರೆಕ್ಟಾಗಿರಬೇಕು. ಸೊ ಅದು ಕರೆಕ್ಟ್ ಆಗಬೇಕಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ನಿಂದ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು. ಸೊ ಹಾರ್ಮೋನೇ ಪ್ರೊಡ್ಯೂಸ್ ಅಲ್ಲೇನಿಂದ ಆಗ್ತಿದೆ ಅಂದರೆ ಆ ಗ್ಲ್ಯಾಂಡ್ ಮೇಲೆ ಪ್ರಾಬ್ಲಮ್ ಇದ್ದರೆ ಆಟೋಮೆಟ್ಲಿ ನೆಕ್ಸ್ಟ್ ಸ್ಟೇಜ್ಗೆ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, ಆಟೋಮೆಟ್ಲಿ ಇನ್ಫರ್ಟಿಲಿಟಿ ಇಶ್ಯೂಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ಲೈಫ್ ಸೈಕಲಲ್ಲಿ ಆಟೋಮೆಟ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ಈ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇರುತ್ತಾ ಅಂತಂದರೆ, ಈಗ ಒಂದ್ಸಲ ಕ್ಯೂರ್ ಆಗಿರುತ್ತೆ ಈ ಪ್ರಾಬ್ಲಮ್ಮು, ಮತ್ತೆ ಅದು ಬರುವಂಥ ಚಾನ್ಸಸ್ ಇರುತ್ತಾ? ರಿಯಕರೆನ್ಸ್ ರೇಟ್ ಬಗ್ಗೆ ನೋಡೋದಾದರೆ ಫಸ್ಟ್ ಆಫ್ ಆಲ್ ಯಾರಾದ್ರಿಗೆ ಥೈರಾಯ್ಡ್ ಇದೆ ಅಂದರೆ ಕರೆಕ್ಟಾಗಿ ಮೆಡಿಕೇಷನ್ ಟೈಮ್ ಟು ಟೈಮ್ ತಗೊಂಡ್ರೆ ವಿತ್ ದ ಪ್ರಾಪರ್ ಲೈಫ್ ಸ್ಟೈಲ್ ಆಟೋಮೆಟ್ಲಿ ಪ್ರಾಬ್ಲಮ್ ಕೂಡ ಹೆಲ್ಪ್ ಆಗುತ್ತೆ, ರಿಡ್ಯೂಸ್ ಕೂಡ ಆಗುತ್ತೆ, ಕ್ಯೂರ್ ಕೂಡ ಆಗುತ್ತೆ. ಇವಾಗ ಅದೇ ಥರ ನೀವು ಲೈಫ್ ಸ್ಟೈಲ್ ಫಾಲೋ ಮಾಡಿ ಹೋದರೆ ಆಟೋಮೆಟ್ಲಿ ಪ್ರಾಬ್ಲಮ್ ಮತ್ತೆ ಬರಲ್ಲ, ಯಾಕಂದರೆ ನೀವು ಪ್ರಿವೆನ್ಷನ್ ಥರ ಅದಕ್ಕೆ ಹೆಲ್ಪ್ ಮಾಡ್ತಿದೆ. ಸೊ ಕರೆಕ್ಟಾಗಿ ಪ್ರಾಬ್ಲಮ್ ಕಂಟ್ರೋಲ್ ಆಗಬೇಕಂದ್ರೆ ನೀವು ಪ್ರಿವೆನ್ಷನ್ ಥರ ಅದಕ್ಕೆ ಲೈಫ್ ಸ್ಟೈಲ್ ಜೊತೆ ಇಡಬೇಕಾಗತ್ತೆ. ಯಾಕೆಂದರೆ ಮೆಡಿಕೇಷನ್ಸ್ ಲೈಫ್ ಲಾಂಗ್ ಯಾರೂ ತಿನ್ನೋಕ್ಕೆ ಆಗಲ್ಲ. ಸೊ ಲೈಫ್ ಸ್ಟೈಲ್ ಇದ್ದರೆ ಮೆಡಿಕೇಷನ್ಸಿಂದ ಪ್ರಾಬ್ಲಮ್ ಕಡಿಮೆ ಮಾಡಿ ಆಟೋಮೆಟ್ಲಿ ವಿತ್ ದ ಹೆಲ್ಪ್ ಆಫ್ ಲೈಫ್ ಸ್ಟೈಲ್ ಯು ಕ್ಯಾನ್ ಕ್ಯೂರ್ ಯುವರ್ ಪ್ರಾಬ್ಲಮ್.
ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಇರುವಂಥವರು ಈಗ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಹೋಮಿಯೋಪತಿನಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಬೋದಾ? ಈ ಸಡನ್ ಶಿಫ್ಟ್ ಮಾಡ್ಬೋದಾ ಹೇಗೆ ಅಂತ? ನಾರ್ಮಲ್ ಆಗಿ ಇವಾಗ ಸೇಮ್ ಆ್ಯಸ್ ಯೂಶುವಲ್ ಕ್ವಶನ್ ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಲೈಕ್ ಫಸ್ಟ್ ವಿಸಿಟ್ಸ್ ಹೆಂಗೆ ಬರ್ತಾರೆ, ಲೈಕ್ ಆಲ್ರೆಡಿ ದೇ ಆರ್ ಆನ್ ದಿ ಟ್ಯಾಬ್ಲೆಟ್ ಫಾರ್ಮ್ ಇರುತ್ತೆ. ಸೊ ನಾವೇನು ಸಜೆಸ್ಟ್ ಮಾಡ್ತಾರೆ, ನಮ್ಮ ಮೆಡಿಕೇಶನ್ ಸ್ಟಾರ್ಟ್ ಮಾಡಾದ್ಮೇಲೆ ಆ್ಯಸ್ ರಿಪೋರ್ಟ್ ಹೆಂಗೆ ಬರುತ್ತೆ ಆ ರಿಪೋರ್ಟ್ನಿಂದ ನಾವು ಆ ಮೆಡಿಕೇಶನ್ ಕೂಡ ಟೆಂಪರ್ ಮಾಡ್ತಾರೆ ಸ್ಲೋ ಬೈ ಸ್ಲೋ, ಪ್ಲಸ್ ನಮ್ಮ ಮೆಡಿಕೇಶನ್ದು ಪವರ್ ಕೂಡ ಕಂಟ್ರೋಲ್ ಮಾಡ್ತಾರೆ, ಪ್ಲಸ್ ಆ ಮೆಡಿಕೇಶನ್ದು ಏನು ಸೈಡ್ ಇಫೆಕ್ಟ್ ಅವ್ರು ಏನಾದರೂ ಕಾಂಪ್ಲಿಕೇಶನ್ ಬರ್ತಿದೆ ಅದು ಕೂಡ ಕಂಟ್ರೋಲ್ ಮಾಡ್ತಾರೆ, ಪ್ಲಸ್ ಫ್ಯೂಚರ್ಗೆ ಏನು ಪ್ರಾಬ್ಲಮ್ ಬರಲ್ಲ ಅಂದರೆ ಅದಕ್ಕೆ ಕೂಡ ಹೆಲ್ಪ್ ಮಾಡಿ ಮೆಡಿಕೇಶನ್ಸ್ನಿಂದ ರಿಲೀಫ್ ಕೊಡ್ತಾರೆ ಪೇಷಂಟ್ಸ್ಗೆ. ಓಕೆ, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ, ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ನೋಡೋದಾದ್ರೆ? ನಾರ್ಮಲ್ ಆಗಿ ಇವಾಗ ಹೋಮಿಯೋ ಕೇರ್ ಬೇಸಿಕ್ಲಿ ಡೀಲ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಮೇಲೆ. ಇವಾಗ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡಬೇಕಾಗತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಕೇಸ್ ಟೇಕಿಂಗ್ ನಮ್ಮದು ಒನ್ ಆಫ್ ದಿ ಮೇನ್ ಫ್ಯಾಕ್ಟರ್ ಇರುತ್ತೆ. ಆ ಕೇಸ್ ಟೇಕಿಂಗ್ ಮೇಲೆ ನಾವು ಪೇಷಂಟ್ದು ಹಿಸ್ಟ್ರಿ, ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಪಿಕ್ಚರ್, ಅದರಿಂದ ಕಂಪ್ಲೀಟ್ ಅವ್ರದ್ದು ಒನ್ ಆಫ್ ದಿ ವೇ ಆಫ್ ಪೇಷಂಟ್ ಹೆಂಗಿತ್ತು ಮುಂಚೆ ಇವಾಗ ಹೆಂಗಿದೆ ಅದು ಕಂಪ್ಲೀಟ್ ಒಂದು ಪಿಕ್ಚರ್ ತೊಗೊಳ್ತಾರೆ. ಆ ಪಿಕ್ಚರ್ ಮೇಲೆ ನಾವು ಮೆಡಿಕೇಶನ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಪಿಕ್ಚರಲ್ಲಿ ನಮಗೆ ಹೆಂಗೆ ಗೊತ್ತಾಗುತ್ತೆ ಅವ್ರದ್ದು ಮೈಂಡ್ ಹೆಂಗೆ ವರ್ಕ್ ಆಗ್ತಿದೆ, ಬಾಡಿ ಫಂಕ್ಷನಿಂಗ್ ಹೆಂಗಿದೆ, ಪ್ಲಸ್ ಸಿಮ್ಟಮ್ಸ್ ಏನಾಗ್ತಿದೆ, ಅದು ಕಂಪ್ಲೀಟಾಗಿ ಒನ್ ಟೈಪ್ ಆಫ್ ಟೋಟಾಲಿಟಿ ತೊಗೊಂಡಾದ್ಮೇಲೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ನಾವು ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ನಿಂದ ಪೇಷಂಟ್ಗೆ ಕೂಡ ರಿಲೀಫ್ ಸಿಗುತ್ತೆ, ರಿಪೋರ್ಟ್ ವೈಸ್ ಕೂಡ ಪೇಷಂಟ್ಗೆ ಹೆಲ್ಪ್ ಆಗುತ್ತೆ, ಪ್ಲಸ್ ಲೈಫ್ ಸ್ಟೈಲ್ ಚೇಂಜ್ ಆದರೆ ಆಟೋಮೆಟ್ಲಿ ಪೇಷಂಟ್ಗೆ ಕೂಡ ರಿಲೀಫ್ ಸಿಕ್ಕಾದ್ಮೇಲೆ ಹಿ ವಿಲ್ ಗೆಟ್ ಬೆಟರ್ ವಿತ್ ದಿ ಪ್ರಾಬ್ಲಮ್. ಓಕೆ, ಇನ್ನು ಪೇಷಂಟ್ಸ್ ಈ ಸಮಸ್ಯೆ ಇದೆ ಅಂತ ಕನ್ಸಲ್ಟ್ ಮಾಡೋಕ್ಕೆ ಬಂದಾಗ ನೀವು ಯಾವೆಲ್ಲ ಟೆಸ್ಟ್ಗಳನ್ನು ಅವರಿಗೆ ಮಾಡ್ತೀರಾ ಕನ್ಫರ್ಮ್ ಮಾಡೋಕ್ಕೆ? ನಾರ್ಮಲ್ ಆಗಿ ಇವಾಗ ಯಾರಾದರೆ ನಮ್ಮ ಹತ್ರ ಬರ್ತಿದೆ, ಸೊ ಫಾರ್ ಬೇಸಿಕ್ಲಿ ಥೈರಾಯ್ಡ್ನಿಂದ ರಿಲೇಟೆಡ್ ಇಶ್ಯೂಸ್ಗೆ ಟೆಸ್ಟ್ ಹೆಂಗಿರುತ್ತೆ ಅಂದರೆ ಥೈರಾಯ್ಡ್ ಪ್ರೊಫೈಲ್ ಇರುತ್ತೆ. ಆ ಥೈರಾಯ್ಡ್ ಪ್ರೊಫೈಲಲ್ಲಿ ನಮಗೆ T3 ಸೆಲ್ಸ್, T4 ಸೆಲ್ಸ್ ಪ್ಲಸ್ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಕಂಪ್ಲೀಟ್ ಒಂದು ಥೈರಾಯ್ಡ್ ಪ್ರೊಫೈಲ್ ಪಿಕ್ಚರಲ್ಲಿ ಗೊತ್ತಾಗುತ್ತೆ. ಯಾರಾದ್ರಿಗೆ ಥೈರಾಯ್ಡೈಟಿಸ್ ಇದೆ, ಕ್ವಾಯ್ಟರ್ ಇದೆ, ಹಶಿಮೋಟೋ ಥೈರಾಯ್ಟಿಸ್ ಇದೆ ಅಂದರೆ USG ಆಫ್ ನೆಕ್ ನಾವು ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ನಮಗೆ ಈ ಥರ ಪಿಕ್ಚರ್ಸ್ ಗೊತ್ತಾಗುತ್ತೆ. ಇವಾಗ ಯಾರಾದ್ರಿಗೆ ಲೈಕ್ ಟ್ಯೂಮರ್ ಥರ ಕಂಡೀಷನ್ಸ್ ಆಗ್ತಿದೆ ಅಂದರೆ ಆಟೋಮೆಟ್ಲಿ ಅವ್ರಿಗೆ ನಾವು USGಯಲ್ಲಿ ಫಸ್ಟ್ ಮತ್ತೆ ಸ್ಕ್ಯಾನ್ ಮಾಡೋಕ್ಕೆ ಹೇಳ್ತಾರೆ. ಆ USGನಿಂದ ಕಂಪ್ಲೀಟ್ ಅದು ಕೂಡ ಗೊತ್ತಾಗುತ್ತೆ, ಲೈಕ್ ಏನಾದರೂ ಬಿನೈನ್ ಇದೆಯಾ, ಮೆಲಿಗ್ನೆಂಟ್ ಇದೆಯಾ, ಅದಕ್ಕೆ ನೆಕ್ಸ್ಟ್ ಸ್ಟೇಜಲ್ಲಿ ನಮ್ಗೆ ಗೊತ್ತಾಗ್ಬೋದು. ಸೊ ಈ ಥರ ಬೇಸಿಕ್ಲಿ ಟೆಸ್ಟ್ ಇರುತ್ತೆ ನಮಗೆ ಕಂಪ್ಲೀಟಾಗಿ ಪಿಕ್ಚರ್ ಗೊತ್ತಾಗಬೇಕಂದ್ರೆ ಪೇಷಂಟ್ಗೆ ಯಾವ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಥೈರಾಯ್ಡ್ನಿಂದ. ಓಕೆ ಡಾಕ್ಟರ್, ಇನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ ಮನೆಯಲ್ಲೇ ಯಾವ ರೀತಿಯಾದಂಥ ಸಿಂಪಲ್ ಎಕ್ಸಸೈಸಸ್ ಮಾಡ್ಕೊಳ್ಬೋದು ಪೇಷಂಟ್ಸ್? ನಾರ್ಮಲ್ ಆಗಿ ಇವಾಗ ಯಾರಾದರೆ ಮನೆಯಲ್ಲಿ ಥ್ರೆಡ್ಮಿಲ್ ಹತ್ರ ಇದೆ, ವರ್ಕೌಟ್, ಸೈಕ್ಲಿಂಗ್ ಇದೆ, ದೇ ಕ್ಯಾನ್ ಡೂ ವಿತ್ ದ್ಯಾಟ್. ಮೆಡಿಕೇಷನ್ಸ್ನಿಂದ ಹೆಲ್ಪ್ ಆಗುತ್ತೆ, ಲೈಕ್ ಮೆಡಿಟೇಷನ್ ಮಾಡಿದ್ರೆ ಅದು ಹೆಲ್ಪ್ ಆಗುತ್ತೆ, ಯೋಗ ಆ ಥರ ಮಾಡ್ತಿದ್ದೆ ಅದರಿಂದ ಕೂಡ ಹೆಲ್ಪ್ ಆಗುತ್ತೆ. ಪ್ಲಸ್ ಡೈಲಿ ಹಾಫ್ ಆನ್ ಅವರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಲೈಕ್ ಇನ್ ದಿ ಫಾರ್ಮ್ ಆಫ್ ವಾಕಿಂಗ್ ಕಂಪಲ್ಸರಿ ಬಾಡಿಯಲ್ಲಿ ಇರಬೇಕಾಗತ್ತೆ. ಅದು ಏನು ಮಾಡ್ತಾರೆ ನಮ್ಮ ಬಾಡಿಗೆ ಕಂಪ್ಲೀಟಾಗಿ ಹೆಲ್ಪ್ ಮಾಡ್ತಾರೆ ವಿತ್ ದಿ ಹೆಲ್ಪ್ ಆಫ್ ಡೈಜೆಷನ್, ಕರೆಕ್ಟ್ ಹಾರ್ಮೋನ್ ಸಿಕ್ರೇಟ್ ಆಗಬೇಕಂದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಒನ್ ಆಫ್ ದಿ ನೆಸೆಸರಿ ಪಾರ್ಟ್ ಇದೆ. ಮನೆಯಲ್ಲಿ ಯೋಗ, ಮೆಡಿಕೇಷನ್ಸ್ ಆ ಥರ ನೀವು ಮಾಡ್ಬೋದು, ಇಲ್ಲಾಂದರೆ ಯಾರಾದರೂ ಜಿಮ್ ವರ್ಕೌಟ್ ಮಾಡ್ತಿದೆ, ಸೊ ಇನ್ ದಿ ಫಾರ್ಮ್ ಆಫ್ ಜಿಮ್ ವರ್ಕೌಟ್ ಕೂಡ ಮನೆಯಲ್ಲಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಸೊ ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ನಿಂದ ನಿಮಗೆ ಆಟೋಮೆಟ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಇರುವವರು ಯಾವೆಲ್ಲ ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕು ಅಂತ? ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಸೊ ಇನ್ ದಿ ಫಾರ್ಮ್ ಆಫ್ ಹೈಪೋಥೈರಾಯ್ಡಿಸಮ್ ಇದೆ ಅಂದರೆ ಅಯೋಡಿನ್ ಇಂಟೇಕ್ ಸ್ವಲ್ಪ ಜಾಸ್ತಿ ಇರಬೇಕು, ಲೈಕ್ ಇನ್ ದಿ ಫಾರ್ಮ್ ಆಫ್ ಸಿ ಪ್ರಾಡಕ್ಟ್ಸ್ ಸ್ವಲ್ಪ ಜಾಸ್ತಿ ತಿನ್ನಬೇಕಾಗತ್ತೆ, ಸಾಲ್ಟ್ ಸ್ವಲ್ಪ ಜಾಸ್ತಿ ಕನ್ಸಪ್ಷನ್ಸ್ ಮಾಡಬೇಕಾಗತ್ತೆ. ಸೇಮ್ ಇನ್ ದಿ ಕೇಸ್ ಆಫ್ ಹೈಪರ್ ಥೈರಾಯ್ಡಿಸಮ್ ಇದೆ ಅಂದರೆ ಅವ್ರಿಗೆ ಸಿ ಪ್ರಾಡಕ್ಟ್ಸ್ ತಿನ್ನೋಕ್ಕೆ ಇಲ್ಲ, ಯಾಕಂದರೆ ಅಯೋಡಿನ್ ಇಂಟೇಕ್ ಜಾಸ್ತಿ ಆಗುತ್ತೆ. ಮಿಲ್ಕ್ ಕನ್ಸಪ್ಷನ್ ಎರಡು ಸೈಡಲ್ಲಿ ನಾವು ಕನ್ಸ್ಯೂಮ್ ಮಾಡ್ಬೋದು. ಸ್ಪೆನಿಚ್ ಹೈಪೋಥೈರಾಯ್ಡಿಸಮಲ್ಲಿ ಸ್ವಲ್ಪ ರಿಡ್ಯೂಸ್ ಮಾಡಬೇಕಾಗತ್ತೆ, ಹೈಪೋ ಅಲ್ಲಿ ಸ್ವಲ್ಪ ಜಾಸ್ತಿ ತಿನ್ನಬೇಕಾಗತ್ತೆ. ಫ್ರೂಟ್ ಕನ್ಸಪ್ಷನ್ ಎರಡು ಕಡೆ ನಾವು ಬ್ಯಾಲೆನ್ಸ್ ಆಗಿ ಮಾಡ್ಬೋದು. ನಾನ್ ವೆಜ್ 50% ರಿಡ್ಯೂಸ್ ಮಾಡಬೇಕಾಗತ್ತೆ, ವಾಟರ್ ಕನ್ಸಪ್ಷನ್ ಜಾಸ್ತಿ ಮಾಡಬೇಕಾಗತ್ತೆ. ಪ್ಲಸ್ ಗ್ರೀನ್ ವೆಜಿಟೇಬಲ್ಸ್ ಎಷ್ಟಿದ್ರಿ ಕನ್ಸಪ್ಷನ್ ಮಾಡಿದ್ರೆ ಆಟೋಮೆಟ್ಲಿ ಬಾಡಿಗೆ ಕೂಡ ಹೆಲ್ಪ್ ಆಗುತ್ತೆ, ಪ್ಲಸ್ ಕಂಟ್ರೋಲ್ ಕೂಡ ಇರುತ್ತೆ ಪ್ರಾಬ್ಲಮ್. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಜೆನೆಟಿಕಲಿ ಪಾಸ್ ಆನ್ ಆಗುತ್ತೆ ಅಂತ ಹೇಳಿದರೆ, ಈಗ ತಂದೆ ತಾಯಿರಿಗೆ ಯಾರಿಗಾದ್ರೂ ಈ ಸಮಸ್ಯೆ ಇದ್ದರೆ ಮಕ್ಕಳಲ್ಲೂ ಕೂಡ ಬರುವಂಥದ್ದು, ಇದು ಚಾನ್ಸಸ್ ಎಷ್ಟಿರುತ್ತೆ, ಅಂದರೆ ಎಷ್ಟು ಕೇಸಸ್ ಇರುತ್ತೆ ಈ ಥರ ತಂದೆ ತಾಯಿಯರಿಗೆ ಈ ಸಮಸ್ಯೆ ಇದು ಮಕ್ಕಳಲ್ಲೂ ಬರುವಂಥ ಕೇಸಸ್? ನಾರ್ಮಲ್ ಆಗಿ ಇವಾಗ ಹೆರಿಡಿಟ್ರಿ ಇಶ್ಯೂಸ್ನಿಂದ ಯಾರಾದ್ರಿಗೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಅಂದರೆ ಫಸ್ಟ್ ಆಫ್ ಆಲ್ ಹೆರಿಡಿಟ್ರಿಯಲ್ಲಿ ಜೀನ್ಸ್ ಯಾರ್ದೋ ಡೊಮಿನೆಂಟ್ ಇದೆ, ಅವ್ರ ಫ್ಯಾಮಿಲಿ ಇಶ್ಯೂಸ್ದು ಈ ಥರ ಪ್ರಾಬ್ಲಮ್ ಮಕ್ಕಳಲ್ಲಿ ಕಾಣಿಸುತ್ತೆ. ಬಟ್ ಅದು ನಮ್ಮ ಬಾಡಿಯಲ್ಲಿ ಇರುತ್ತೆ, ಅದಕ್ಕೆ ಆಚೆ ಬರೋದು ಒನ್ ಆಫ್ ದಿ ಮೇನ್ ರೀಸನ್ಸ್ ನಾವೇ ಇರುತ್ತೆ. ಯಾಕೆಂದರೆ ಈ ಥರ ಪ್ರಾಬ್ಲಮ್ ಆಚೆ ಕಾಣಿಸ್ಬೇಕಂದ್ರೆ ನಮ್ಮದು ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಸಡನ್ನಾಗಿ ಲೈಫ್ ಸ್ಟೈಲ್ ಚೇಂಜ್ ಆದರೆ ಆಟೋಮೆಟ್ಲಿ ಆ ಥರ ಪ್ರಾಬ್ಲಮ್ ಕೂಡ ಕಾಣಿಸ್ಬೋದು. ಲೈಫ್ ಸ್ಟೈಲ್ ನಾರ್ಮಲ್ ಆಗಿದೆ, ಆ ಥರ ಪ್ರಾಬ್ಲಮ್ ಬಾಡಿಯಲ್ಲಿ ಕೂಡ ಇದ್ದರೆ ಪ್ರಾಬ್ಲಮ್ ಜಾಸ್ತಿ ಕೂಡ ಆಗಲ್ಲ, ನಿಮಗೆ ಕಾಣಿಸಲ್ಲ ಕೂಡ. ಸೊ ಹೆರಿಡಿಟ್ರಿ ಡಿಪೆಂಡ್ ಆಗಿ ನಮ್ಮ ಲೈಫ್ ಸ್ಟೈಲ್ ಮೇಲೆ ಈ ಥರ ಪ್ರಾಬ್ಲಮ್ ಮುಂದೆ ಕಾಣಿಸ್ಬೇಕು. ಹೆರಿಡಿಟ್ರಿ ಇದೆ ಅಂದರೆ ಕೂಡ ಲೈಫ್ ಸ್ಟೈಲ್ ನಾರ್ಮಲ್ ಇದೆ, ಪ್ರಾಬ್ಲಮ್ ಮುಂದೆ ಕೂಡ ಕಾಣಿಸಲ್ಲ, ಬಾಡಿಯಲ್ಲಿ ಇರುತ್ತೆ, ಬಾಡಿಗೆ ಇಫೆಕ್ಟ್ ಕೂಡ ಆಗಲ್ಲ.
ಓಕೆ ಡಾಕ್ಟರ್, ಇನ್ನು ಯಾವುದೇ ಸಮಸ್ಯೆ ಆಗಿರ್ಬೋದು, ನಾವು ಇನಿಷಿಯಲ್ ಸ್ಟೇಜಸಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಿಂದ ಕಾಂಪ್ಲಿಕೇಶನ್ಸ್ ಕಡಿಮೆ ಇರುತ್ತೆ. ಈ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಅಂತ ಬಂದಾಗ ಇನಿಷಿಯಲ್ ಸ್ಟೇಜಸಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸುತ್ತೆ? ನಾರ್ಮಲ್ ಆಗಿ ಇನಿಷಿಯಲ್ ಸ್ಟೇಜಸಲ್ಲಿ ಯಾರಾದ್ರಿಗೆ ಥೈರಾಯ್ಡ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಲೈಕ್ ಪೇಷಂಟ್ ಸಿನಿಯರಿಯಲ್ಲಿ ಸ್ವಲ್ಪ ಜನಕ್ಕೆ ಜಾಯಿಂಟ್ಸ್ ಪೇನ್ ಇರುತ್ತೆ, ಬಟ್ ಸ್ವಲ್ಪ ಪೇಷಂಟ್ಗೆ ಥ್ರೋಟ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಪೇಷಂಟ್ಗೆ ಥ್ರೋಟ್ ಪೇನ್ ಇರುತ್ತೆ, ಸ್ವಲ್ಪ ಪೇಷಂಟ್ಗೆ ಸ್ವೆಲ್ಲಿಂಗ್ ಬರೋ ಥರ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಆ್ಯಂಗರ್ ಇಶ್ಯೂಸ್, ಸ್ವಲ್ಪ ರೇಜ್ ಇರುತ್ತೆ, ಸ್ವಲ್ಪ ಜನಕ್ಕೆ ಹೇರ್ ಫಾಲ್ ಇಶ್ಯೂಸ್ ಇರುತ್ತೆ, ಪ್ಲಸ್ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಸೊ ಈ ಥರ ಕೇಸಸಲ್ಲಿ ನಮಗೆ ಗೊತ್ತಾಗುತ್ತೆ ಲೈಕ್ ಅರ್ಲಿ ಸ್ಟೇಜಸ್ ಆಫ್ ಥೈರಾಯ್ಡ್ ಬಾಡಿಯಲ್ಲಿ ಸ್ಟಾರ್ಟ್ ಆಗಿದೆ. ಓಕೆ ಡಾಕ್ಟರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.